ಸರ್, ನಮ್ಮ ಹೆಸರು ಚಿರಂಜೀವಿ ಶ್ರೀನಿವಾಸ್ ಅಂತ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವನಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಕೆಲವು 2 ವರ್ಷದಿಂದ. ಈಗ ನಾವು ಇವತ್ತು ಹಿಡ್ಕೊಂಡದ ಪ್ರೋಗ್ರಾಮು ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನಾ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಕ್ಲೈಮ್ ವಿತರಣೆ ಬಗ್ಗೆ ಪ್ರೋಗ್ರಾಮ್ ಇಟ್ಕೊಂಡಿದೆ. ಅದರಲ್ಲಿ ಇವತ್ತು 3 ಚೆಕ್ಗಳು ವಿತರಣೆ ಮಾಡಿದ್ದೇವೆ. ಇದಕ್ಕೂ ಬೇಕಾಗಿದ್ದು ಅಂದರೆ ಎನ್ರೋಲ್ಮೆಂಟ್ಗೆ ಬೇಕಾಗಿದ್ದು ಅಕೌಂಟ್ ಬುಕ್ಕು ಮತ್ತು ಕಸ್ಟಮರ್ದು ಆಧಾರ್ ಕಾರ್ಡು, ನಾಮಿನಿದು ಆಧಾರ್ ಕಾರ್ಡು, ಇವು 3 ಇದ್ದರೆ ನಿಮ್ಮಕ್ಕೂ 18 ವರ್ಷದಿಂದ 55 ವರ್ಷದ ತನಕ ಜೀವನ ಜ್ಯೋತಿ ವಿಮಾ ಯೋಜನೆಯಲ್ಲಿ 436 ರೂಪಾಯಿ ವಿಮಾ 1 ವರ್ಷಕ್ಕೆ ಒಮ್ಮಿಸತ್ತೆ ಮಾಡ್ತಾರೆ. ಇನ್ನೊಂದು 18ರಿಂದ 70 ವರ್ಷಕ್ಕೆ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಕವರ್ ಮಾಡ್ತಾರೆ. ಇದರಲ್ಲಿ ಸುರಕ್ಷಾ ಬಿಮಾಕ್ಕೆ ಯಾವುದೇ ಆಕಸ್ಮಿಕ ಮರಣ ಅಂದರೆ ಉದಾಹರಣೆ ಏನಂದರೆ ರೋಡ್ ಆಕ್ಸಿಡೆಂಟ್ ಇರ್ಬೋದು, ಹಾವು ಕಚ್ಚಿ ಇರ್ಬೋದು, ಅಥವಾ ಯಾವುದೇ ಆಕಸ್ಮಿಕ ಬರೋದ ಮರಣ ಸಂಭವಕ್ಕೆ ಕ್ಲೈಮು 2 ಲಕ್ಷ ಕ್ಲೈಮ್ ಬರ್ತದೆ. 436 ಜೀವನ ಜ್ಯೋತಿ ವಿಮಾದಕ್ಕೆ ಯಾವುದೇ ಥರ ಅಂದರೆ ಆಕಸ್ಮಿಕ ಅಂತಲೇ ಏನಿಲ್ಲ, ಯಾವುದೇ ಥರ ಮರಣ ಸಂಭವಿಸಿದರೆ ಅವ್ರಿಗೂ 2 ಲಕ್ಷ ವಿಮಾ ಅನುಕೂಲ ಆಗತ್ತೆ. ನಾಮಿನಿ ಯಾರು ಇದು ಕೊಟ್ಟಿರ್ತಾರ ಹೆಸರು ಅವ್ರಿಗೆ ಬರ್ತದ. ಸರ್, ಸುಮಾರು ನಮ್ಮ ಬ್ಯಾಂಕಿನಲ್ಲಿ 10,000 ತನಕ ಆ್ಯಕ್ಟಿವ್ ಅಕೌಂಟ್ ಇದಾವೆ. ಅದರಲ್ಲಿ 3,000 ಅಕೌಂಟ್ ತನಕ ನಾವು ಈ ಜೀವನ ಜ್ಯೋತಿ ಬಿಮಾ ಯೋಜನಾ, ಸುರಕ್ಷಾ ಬಿಮಾ ಯೋಜನಾ ಅದರಲ್ಲಿ ಕವರ್ ಮಾಡಿದ್ದೀವಿ. ಇನ್ನು ಮಿಕ್ಕಿದವು ಅವರು ಬೇರೆ ಬ್ಯಾಂಕ್ನಲ್ಲಿ ಮಾಡಿದೆವು ಅಂತ ಕೆಲವು ಹೇಳಿದ್ದಾರೆ. ಇನ್ನು ಕೆಲವು ನಾವು ಕವರ್ ಮಾಡಬೇಕು. ಅದರಲ್ಲಿ ಸ್ಟೂಡೆಂಟ್ ಇರ್ತಾರೆ, 18 ವರ್ಷ ಒಳಗಡೆ ಇದ್ದವರು, ಅಥವಾ ಏಜ್ ಅಂದರೆ 55 ದಾಟಿದವರು, 75 ದಾಟಿದವರು ಇರ್ತಾರೆ. ಅಂಥವು ಕೆಲವು ಇದಾಗಿದ್ದಾವೆ. ಬ್ಯಾಂಕ್ ಗ್ರಾಹಕರು ಈಗ ಹೊಸದಾಗಿ ಎನ್ರೋಲ್ಮೆಂಟ್ ಮಾಡ್ಕೋಬೇಕಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು, ಯಾವ ರೀತಿ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ? ಬ್ಯಾಂಕ್ ಗ್ರಾಹಕರು ನೇರವಾಗಿ ಬ್ಯಾಂಕಿಗೂ ಬರಬಹುದು, ಅಥವಾ ಆನ್ಲೈನ್ ನೆಟ್ ಬ್ಯಾಂಕಿಂಗ್ನಲ್ಲಿನೂ ಮಾಡ್ಕೋಬೋದು, ಅಥವಾ BC ಬ್ಯಾಂಕ್ ಪ್ರತಿನಿಧಿ ಅಂತ ಇದ್ದಾರೆ, ಅವರು ನೇರವಾಗಿ ಅವರವರು ವಿಲೇಜ್ ಅಂದರೆ ಗ್ರಾಮ ಪಂಚಾಯಿತಿ ಮತ್ತು ಆ ಪಂಚಾಯಿತಿ ಸಂಬಂಧಪಟ್ಟ ಹಳ್ಳಿಗಳಲ್ಲಿ ಹೋಗಿ ಮನೆಗೆ ಹೋಗಿ ಮಾಡಿಕೊಡ್ತಾರೆ. ಅದಕ್ಕೆ ಬೇಕಾಗಿದ್ದ ಅಕೌಂಟ್ ಬುಕ್ಕು, ಆಧಾರ್ ಕಾರ್ಡು ಅಂದರೆ ಯಾರು ಅಕೌಂಟ್ ಹೋಲ್ಡರ್ ಇರ್ತಾರೆ ಅವ್ರದ್ದು, ಮತ್ತು ನಾಮಿನಿ ಆಧಾರ್ ಕಾರ್ಡು. ಒಟ್ಟಾರೆಯಾಗಿ ನಿಮ್ಮ ಬ್ಯಾಂಕ್ನಲ್ಲಿರುವಂಥ ಎಲ್ಲ ಗ್ರಾಹಕರಿಗೂ ಎನ್ರೋಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನಂತ? ಈಗ ನಾವು ಎಲ್ಲ ಗ್ರಾಹಕರು ಎನ್ರೋಲ್ ಮಾಡಿಕೊಂಡ್ರೆ ಅದರಿಂದ ಅವರ ಕುಟುಂಬಕ್ಕೂ ಆರ್ಥಿಕ ಸಹಕಾರ ಇರ್ತದೆ, ಭರವಸೆ. ಇದರಿಂದ ಮಾಡಿಕೊಂಡಿದ್ರೆ ಅವರವರ ಕುಟುಂಬಕ್ಕೆ ಒಳ್ಳೆ ಇದು ಅನುಕೂಲ ಆಗತ್ತೆ. ಮಾಡಿಸ್ಕೊಂಡ್ರೆ ಅವ್ರ ನಾಮಿನಿಗೆ 2 ಲಕ್ಷ. ಈಗ ಮೇಡಮ್ ಅವ್ರು ಇದ್ದಾರೆ, ಪಾಪ ಅವ್ರಿಗೆ 2 ಲಕ್ಷ ಬಂದಿದೆ, ಇವ್ರಿಗೂ 2 ಲಕ್ಷ ಬಂದಿದೆ. ಬೆಂಗಳೂರಮ್ಮ ಅವ್ರ ಮಗ ತಿಳ್ಕೊಂಡಿದ್ದಾರೆ, 3 ಲಕ್ಷ ಬಂದಿದೆ. ಸಾರಿ ಹೇಳಿದ್ರೆ ಚಿರಂಜೀವಿ ಸರ್ ಅವರು ತುಂಬ ಇಂಟ್ರೆಸ್ಟ್ ತಗೊಂಡು ಬೇಗನೆ ಕ್ಲೈಮ್ ಬರೋವಂಗೆ ಮಾಡಿದ್ದಾರೆ. ಒಂದು ಬಂದಿತ್ತು ಸರ್, ಈ ಥರ ಬಂದಿದ್ದರೆ ಅವರು ಫಾಲೋ ಅಪ್ ಮಾಡಿ ಹೇಳ್ತಾರೆ. ಈ ರೀತಿ ಇದಕ್ಕಿಂತ ನಿಮ್ಗೆ ಏನು ಡೌಟ್ ಇದೆ, ನಮ್ಮದು ತಾಲೂಕು ಪಂಚಾಯತಿ ಆಫೀಸಲ್ಲಿ ನಮ್ಮದು FLC ಆಫೀಸ್ ಇದೆ, ಅಲ್ಲಿ ಬಂದರೆ ಫಾರ್ಮು ನಮ್ಮ ಹತ್ರ ಇರುತ್ತೆ. ನಿಮ್ಗೆ ಏನು ಕ್ಲೈಮ್ ಅಂತ ತೊಂದರೆ ಆಗಬೇಕು, ನಾವು ರೆಸ್ಪೆಕ್ಟಿವ್ ಹೋಗಿರೋ ನಮ್ಮ LDMಗೆ ಹೇಳ್ತೀವಿ. ನಮ್ಮ LDM ಅವರು SLPC ಹತ್ರ ಎಲ್ಲ ಮಾತಾಡ್ತಾರೆ, ನಿಮ್ಮ ಕ್ಲೈಮ್ ಎಲ್ಲ ಬರುತ್ತೆ. ಸಣ್ಣ ಅಮೌಂಟ್ ಇಲ್ಲ, ನಾವು ಬ್ಯಾಂಕಿಂದ ನಮ್ದು ಆಫೀಸ್ ತಾಲೂಕು ಪಂಚಾಯತಿಯಲ್ಲಿ ಇರುತ್ತೆ. FLC ನಮ್ಮ ತಾಲೂಕಲ್ಲಿ ಆರ್ಥಿಕ ಸಲಹೆಗಾರರು ಆರ್ಥಿಕ ಸಲಹೆ ಮಾಡಿಕೊಂಡು ಇವರು ಕೆಲಸ ಮಾಡ್ತಾರೆ. ಎಲ್ಲ ಬ್ಯಾಂಕ್ಗೂ ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ ಮಾಡ್ಕೊಡೋದು, ಎಲ್ಲ ಬ್ಯಾಂಕಿಗೂ ಮಾಡ್ತೀವಿ. ನಾವು ನಮ್ಮ ಲೀಡ್ ಬ್ಯಾಂಕ್ ಅಂಡರಲ್ಲಿ ನಾವು ಸಾರಿಗೆಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ. ನಾವು ಯಾವ ವಿಲೇಜಲ್ಲಿ ಮಾಡ್ತೀವೋ ಡೈಲಿ ನಮ್ಮದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಸಾರಿಗೆ ರಿಪೋರ್ಟ್ ಮಾಡ್ತೀವಿ. ನಮ್ಮ ಸರ್ SLPCಗೆ ರಿಪೋರ್ಟ್ ಮಾಡ್ತಾರೆ. ಈಗ ಏನು ಇವಾಗ ಇಟ್ಕೊಂಡಿದ್ದಾರೆ, ಸುಮ್ಮನೆ ಹೇಳಿದ್ರಲ್ಲ ಸರ್ ಅವರು ಮಹಾಭಾರತ ಹತ್ರ ಇಲ್ಲ ಸರ್, ತಗೊಂಡೋಗಿ ಗ್ರೂಪಿಗೆ ಹಾಕ್ತಾರೆ, ಹಾಕ್ತಾರೆ. ಆಮೇಲೆ ಇದನ್ನ ಅದಲ್ಲ ನಾನು ಸುಮ್ಮನೆ ಇದನ್ನ ಗ್ರೂಪಿಗೆ ಹಾಕ್ತಾರೆ. ಇದು ಮತ್ತೆ ಅವರು ನಮ್ಮ ಸಾರ್ ಅವ್ರು ಹೇಳಿದ್ರಲ್ಲ ಡಿಲ್ಲಿಯಲ್ಲಿ ಒಂದು ಗ್ರೂಪಿಗೆ ಅಂತ, ಆ ಗ್ರೂಪಿಗೆ ಹೋಗುತ್ತೆ. ಇದಕ್ಕೆ ಲೈನ್ ಬಂದಿದೆ ಅಲ್ಲ, ಆ ಗ್ರೂಪಿಗೆ ಹೋಗುತ್ತೆ ಈ ಥರ ಬಂದಿದೆ ಅಂತೇಳಿ. ಯಾಕಂದರೆ ಈಗ ಏನೋ ಅವ್ರು ಕೊಟ್ಬಿಟ್ವಿ ಅಂತೇಳಿ ಮಾಡೋದಿಲ್ಲ. ಅದಕ್ಕೆ ಮೀಡಿಯಾದವ್ರು ಚಂದನ TV ಅವ್ರು ಬಂದಿದ್ದಾರೆ, ಆಮೇಲೆ ಪ್ರಜಾವಾಣಿಯವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಇದನ್ನೆಲ್ಲ ಜನಗಳಿಗೆ ತಲುಪಿಸಿ ಈ ಥರ ಇದೆ ಅಂತೇಳಿ ಇನ್ನೂ ಜಾಸ್ತಿ ಎನ್ರೋಲ್ಮೆಂಟ್ ಆಗ್ತಾ ಇದೆ. ಮುಳುಬಾಗಿಲಲ್ಲಿ ಕ್ಲೈಂಟು ಅಷ್ಟೇ ಜಾಸ್ತಿ ಕ್ಲೈಂಟ್ಸ್ ಬಂದಿದೆ. ನಮ್ಮ ಸಾರ್ ಅವರು ಬಂದಿರೋ ಮಾರ್ಗದರ್ಶನದಲ್ಲಿ ಕಾಶಿಪುರದಲ್ಲಿ 3 ಕೊಟ್ಟಿದ್ದಾರೆ ನಮ್ಮ ಸಾರ್ ಬಂದಾಗ. ನಮ್ಮ ಸಾರ್ ಬಂದಾಗಿಂದಲೂ ಇದು 27 ಈ ತಿಂಗಳು ಆಗಿರೋದು, ಅಂದರೆ ಈ ವರ್ಷದಲ್ಲಿ. ಅದಕ್ಕೆ ಮುಂಚೆ ಎಲ್ಲ ಸಾರ್ ಬಂದು ಜೂನಲ್ಲಿ ಬಂದರು, ಅವಾಗೆಲ್ಲ ಬಂದಿದ್ದಾರೆ. ಸುಮಾರು ಕಡೆ ಎಲ್ಲ ಬಂದಿದ್ದಾವೆ. ನಾವು ಕ್ಲೈಮ್ಗೂ ಹೆಲ್ಪ್ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿಯ ನಾವು ದುಡ್ಡು ತಗೊಳೋದಿಲ್ಲ ಅವರ ಕಡೆಯಿಂದ. ಫ್ರೀ ಸರ್ವಿಸ್ ಇದು.
ಆಮೇಲೆ ನೀವು ಅನ್ಕೋಬಹುದು ಯಾರಾದ್ರೂ ದುಡ್ಡು ಕೊಡ್ಬೇಕಂತ ಹೇಳಿ ಫ್ರೀ ಸರ್ವಿಸ್ ನಾವ್ ಹೇಳ್ಕೊಂಡು LIC ಪಾಲಿಸಿ ಮಾಡಿಸ್ಕೋಬೇಕಂದ್ರೆ ಅವರು ಕ್ಲೈಮ್ ಬರ್ಬೇಕಂದ್ರೆ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು. ಇದು ಒಂದು ಫ್ರೀ ಸರ್ವಿಸ್. ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಏನೇನು ದಾಖಲೆ ಒಂದು ನಾರ್ಮಲ್ ಡೆತ್ ಆದ್ರೆ ನಮ್ಮ ಸರ್ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ನಾಮಿನಿನು ಆಧಾರ್ ಕಾರ್ಡು ಪಾನ್ ಕಾರ್ಡು ಹೋಟ್ರೆ ಡೆತ್ ಆದವರು ಆಧಾರ್ ಕಾರ್ಡು ಪಾನ್ ಕಾರ್ಡು ಕೊಟ್ಟರೆ ಅವ್ರು ಕರೆಕ್ಟಾಗಿ ಫಿಲ್ ಮಾಡಿಕೊಟ್ರೆ ನಮ್ಮ ಸರ್ ಅವರು ಜನಸಮಕ್ಷ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅದು ಬರೋವರೆಗೂ ಬಂದ ಮೇಲೆ ಅವ್ರು ತಲುಪಿಸ್ತಾರೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ LDM ಸರ್ ಅವರಿಗೆ ಮತ್ತೆ ನಮ್ಮ ಮ್ಯಾನೇಜರ್ ವಿನಯ್ ಸರ್ ಅವರಿಗೆ, ನಮ್ಮ ಮ್ಯಾನೇಜರ್ಗೆ, ನಮ್ಮ BC ಮತ್ತೆ ಇಲ್ಲಿ ಬಂದಿರುವಂಥ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲರಿಗೂ ಧನ್ಯವಾದ ಎಲ್ಲ ಈ ಕಾರ್ಯಕ್ರಮ ನಾನು ಮುಕ್ತಾ ಇದ್ದೀನಿ. ಸರ್ ವೆಂಕಟೇಶಪ್ಪ. ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಇನ್ಸೂರೆನ್ಸ್ ಇಟ್ಕೊಂಡಿದ್ದೀರಲ್ವಾ? ಹೌದು ಸರ್. ಯಾರ ಅಕೌಂಟ್ ಮಾಡಿದ್ದು? ಸರ್ ನಮ್ಮ ಮಿಸ್ಸಸ್ ಲಕ್ಷ್ಮಮ್ಮ ಅಂದ್ಬಿಟ್ಟು. ಅವ್ರು ತೀರ್ಕೊಂಡು ಎಷ್ಟು ದಿನ ಆಯ್ತು? ಸರ್ 19ನೇ ತಾರೀಕು ಬಂದ್ರೆ 3 ತಿಂಗಳಾಗುತ್ತೆ ಸರ್. ವಿಚಾರ ಗೊತ್ತಿದ್ದ ಅವ್ರು ಇನ್ಸೂರೆನ್ಸ್ ಕಟ್ಟಿದ್ದಾರೆ ಅಂತ? ಗೊತ್ತಿತ್ತು ಸರ್. ಕೂಡಲೇ ಏನ್ ಮಾಡಿದ್ರಿ ನೀವು? ಸರ್ ಕೂಡಲೇ ಏನ್ ಮಾಡಿದ್ರಿ ಬ್ಯಾಂಕಿಗೆ? ನೀವು ವಿಚಾರ ತಕ್ಷಣ ಹೇಗೆ? ಸರ್ ನಾವು ಸರ್ ಅವರು ನಮ್ಮ ಮಿಸ್ಸಸ್ ಡೆತ್ ಆದ್ರು. ಡೆತ್ ಆದ ತಕ್ಷಣ ಅದಕ್ಕೆ ಏನು ಪ್ರೂಫ್ ಬೇಕೋ ಎಲ್ಲ ಸರ್ ನಮ್ಮ ವಿನಯ್ ಸರ್ ಅವ್ರಿಗೆ ಬಂದು ಕೇಳ್ತೀವಿ. ಅವ್ರ ಅಪ್ಪ ಇಂಥ ನೆಲ್ಲ ಬೇಕು ಅಂದ್ರು. ಅದೆಲ್ಲ ಅವ್ರಿಗೆ ಪ್ರಪೋಸ್ ಮಾಡ್ತೀವಿ. ಅದ್ರ ಪ್ರಕಾರ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಮನೆಯವರು ಎಷ್ಟು ಕಂತು ಕಟ್ಟಿದ್ರು ಸರ್ ಒಂದೇ ಕಂತೆ ಸರ್. ಒಂದೇ ಕಂತು. ಓಕೆ ಈಗ ಒಂದು ಕಂತು ಕಟ್ಟಿದ್ರು ಇನ್ಸೂರೆನ್ಸ್ ಎಷ್ಟು ಅಮೌಂಟ್ ಬಂದಿದೆ? ಸರ್ 2 ಲಕ್ಷ ಬಂದಿದೆ ಸರ್. ಈಗ ಅವ್ರು ಭೌತಿಕವಾಗಿಲ್ಲ ಇಲ್ಲ. ಇಲ್ಲ ಅಂದ್ರೆ ಅವ್ರು ಕಟ್ಟಿರೋ ಇನ್ಸೂರೆನ್ಸ್ ನಿಮಗೆ ಎಷ್ಟು ಅಮೌಂಟ್ ಬಂದಿದೆ? ಸರ್ 2 ಲಕ್ಷ ಬಂದಿದೆ. ಅದಕ್ಕೇನ್ ಅನ್ಸ್ತದೆ ನಿಮ್ಗೆ? ಸರ್ ನಿಜವಾಗ್ಲೂ ನಮ್ಮ ನಾವು ಬಡ ಕುಟುಂಬದಲ್ಲಿ ಹುಟ್ಟು ಬೆಳ್ತಕ್ಕಂಥ ಜನಗಳು ನಾವು. ಇದರಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇದು ನಮ್ಗೆ ಭಾರಿ ಅನುಕೂಲ ಆಗಿ ಸರ್ಕಾರದಿಂದ ಅನುಕೂಲ ಆಗಿದೆ ಸರ್. ನೀವು ವೈಯಕ್ತಿಕ ಅಕೌಂಟ್ ಹೊಂದಿದ್ದೀರಾ? ಓದಿದ್ದೆ ಸರ್. ಇನ್ಸೂರೆನ್ಸ್ ಕಟ್ಟಿದ್ದೀರಾ? ಕೆಲಸ ಮಾಡಿದ್ದೆ ಸರ್. ಇದು ಬೇರೆ ಎಷ್ಟೋ ಜನ ಗ್ರಾಹಕರಿದ್ದಾರೆ ಅಕೌಂಟ್ ಮಾಡಿರ್ತಾರೆ, ವ್ಯವಹಾರ ಮಾಡ್ತಾರೆ, ಆದ್ರೆ ಇನ್ಸೂರೆನ್ಸ್ ಕಟ್ಕೊಂಡಿಲ್ಲ. ಇಂಥವ್ರಿಗೆ ನಿಮ್ಮ ಅನುಭವದ ಪ್ರಕಾರ ಹೇಳ್ಬೇಕು, ಏನಂತ ಹೇಳಿ? ಸರ್ ಈಗ ನಾವು ಮಾಡಿದ್ದೀವಿ. ಇದರ ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಳ್ಳಿ. ಪದ್ಮಾವತಿ ಸರ್. ಕ್ಲೈಮ್ ಆಗಿಲ್ಲ, ಯಾರು ಹೆಸರಿದೆ? ಮೋಹನ್ ಹೆಸರಲ್ಲಿ ಸರ್. ಏನಾಗಬೇಕು ನಿಮ್ಗೆ? ಹಸ್ಬೆಂಡ್ ಸರ್. ಏನಾಗಿತ್ತು ಅವ್ರಿಗೆ? ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಇನ್ಸೂರೆನ್ಸ್ ಎಷ್ಟು ದಿನಗಳ ಕ್ಲೈಮ್ ಆಯ್ತು? 15 ದಿನಗಳಿಗೆ ಕ್ಲೈಮ್ ಆಯ್ತು ಸರ್. ಅದೇ ಇದಲ್ಲ ಯಾರು ದುಡ್ಡು ಏನಾದ್ರು ಕೊಟ್ಟಾ? ಏನು ಕೊಟ್ಟಿಲ್ಲ ಸರ್. ಸರ್ಕಾರದಿಂದ ಆಗಿದೆ. ಹಾ ಸರ್. ಇವಾಗ ದುಡ್ಡು ಏನ್ ಮಾಡ್ಬೇಕು ಅಂತಿದ್ದೀರಾ? ನಾನು ಜೀವನಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ ಸರ್. ಯಜಮಾನರು ಕಟ್ಟಿರುವಂತ 436 ರೂಪಾಯಿಗೆ ಇವತ್ತು ನಾವು ಇಲ್ಲದೆ ಇರ್ಬೋದು. ಅವ್ರು ಮಾಡಿರುವಂತ ಒಂದು ಇನ್ಸೂರೆನ್ಸ್ 2 ಲಕ್ಷ ರೂಪಾಯಿ ನಿಮಗೆ ಬಂದಿಲ್ಲ. ಹಾ ಸರ್. ಅದಕ್ಕೇನಂತ ಅನ್ಸುತ್ತೆ? ನನಗೆ ತುಂಬಾ ಸಾರು ವಿನಯ್ ಸರ್ಗೆ ಮತ್ತೆ ಚಿರಂಜೀವಿ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತಾ ನಾನು ತುಂಬಾ ಖುಷಿಯಿಂದ ಮುಂದೆ ಜೀವನ ನಡೆಸಬೇಕು ಅಂತ ಆಸೆ ಪಟ್ಟಿದ್ದೀನಿ ಸರ್. ಎಷ್ಟೋ ಜನ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಟ್ಕೊಂಡಿದ್ದಾರೆ, ಹಾ. ಇನ್ಸೂರೆನ್ಸ್ ಮಾಡಿಸ್ತಾ ಇಲ್ಲ. ಹೌದು. ನೀವೇನು ಇಷ್ಟಪಡ್ತೀರಾ? ಎಲ್ಲರಿಗೂ ನನಗೆ ಯಾವ ತರ ಬಂದಿದೆಯೋ ಆ ತರ ಎಲ್ಲರಿಗೂ ಬರಬೇಕು ಅಂತ ಎಲ್ಲರಿಗೂ ನಾನು ಹಂಚ್ಕೊಳ್ತೀನಿ ಸರ್. ನನಗೆ ಈ ತರ ಬಂದಿದೆ, ನೀವು ಇದೇ ತರನೇ 436 ರೂಪಾಯಿ ಕಟ್ಟಿ ನೀವು ಈ ತರನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್.